ಮೃಗಕ್ಕೇನು ಬುದ್ಧಿನೇ ಇಲ್ಲ. ಕಂಡ ಹೆಣ್ಣು ಮಕ್ಕಳ ಜೊತೆ ಚಕ್ಕಂದ ಆಡ್ಕೊಂಡು ಇದೇ ರೀತಿ ಮೋಜು ಮಸ್ತಿ ಅನ್ಕೊಂಡು ಹೆಣ್ಣು ಮಕ್ಕಳ ಜೀವನನೇ ಹಾಳು ಮಾಡ್ತಾ ಇರ್ತಾರೆ. ನೀನ್ ಬುದ್ಧಿ ಎಲ್ಲಿ ಹೋಗಿದ್ಯೆ ನೋಡು? ನಾನು ಹೊರಗಡೆ ಹೋಗಿ ಬರ್ತೀನಿ. ಹಾಸ್ಟೆಲ್ಲಿ ಈ ಬಿಕ್ಕನೋಸಿನ ಮಗ ಏನಾದ್ರೂ ಇಲ್ಲಿ ಇದ್ರೆ ಚೆನ್ನಾಗಿರಲ್ಲ. ಮರ್ಯಾದಿಂದ ಇವನನ್ನ ಹೊರಗಡೆ ಕಳಿಸು. ನಾನು ನೀನು ಒಂದಾಗಿರೋದು ಇವಳು ಹೆಂಗಿದ್ರು ಗೊತ್ತಾಗ್ಬಿಟ್ಟಿದೆ. ಇವಳಿಗೊಂದು ಗತಿ ಕಾಣಿಸ್ತಿಲ್ಲ ಅಂದ್ರೆ ನಾವು ಮುಂದೆ ಸುಖವಾಗಿರೋಕ್ಕೆ ಚಾನ್ಸೇ ಇಲ್ಲ. ವಿಕ್ರಮ್, ನೀವು ನನ್ನ ಜೊತೆಲಿ ಇರುವಾಗ ನಾನು ಎದುರ್ತೀನಿ ಅನ್ಕೊಂಡಿದ್ದೀರಾ? ಚಿನ್ನ, ನೀವು ಹೇಳ್ದಾಗೆ ಮಾಡಿ, ಓಕೆನಾ? ಓಕೆ ಚಿನ್ನ. ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಓಕೆ ಚಿನ್ನ. ಕಮಾನ್ ಡಾರ್ಲಿಂಗ್, ಕಮಾನ್. ನಿನ್ಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದೀನಿ. ನಾಚಿಕೆ ಆಗಲ್ವೇನೋ ನಿನ್ಗೆ? ಮನೆಯಿಂದ ಹೊರಗಡೆ ಹೋಗು ಅಂದ್ರೆ ಇಲ್ಲಿ ನನ್ನನ್ನೇ ಕಮಾಂಡ್ ಡಾರ್ಲಿಂಗ್ ಅಂತ ಹೇಳ್ತಿದ್ಯಾ? ನಾಚಿಕೆ ಆಗ್ಬೇಕು ನಿನಗೆ. ನಾಚಿಕೆ ಯಾಕೆ ಚಿನ್ನ? ಅವತ್ ನೀನ್ ನನ್ನ ಕೆನ್ನೆಗೆ ಹೊಡೆದೆ ಹೋಗಿ ಹಿಂಗೋ ತಪ್ಪಿಸ್ಕೊಂಡ್ಬಿಟ್ಟೆ. ಇವತ್ ನಿನ್ನ ಬಿಡೋ ಮಾತೇ ಇಲ್ಲ ಚಿನ್ನ. ಏನು ಹೆದರಿಸ್ತಾ ಇದ್ಯಾ? ನೀನ್ ಅನ್ಕೊಂಡಂಗೆ ನೀನ್ ತೋಳ್ತಕ್ಕೆಯಲ್ಲಿ ಹಾಡಿ ಕುಣಿದು ಕುಪ್ಳಿಸಿ ನಿನ್ನ ಎದೆಗೆ ಹೊರ್ಕೊಳ್ತೀನಿ ಅನ್ಕೊಂಡಿದ್ಯಾ? ಹಾಗಂತ ನಾನು ಸುಧಾ ಅಲ್ಲ, ಇವಳು ಪದ್ಮ ಅನ್ನೋದನ್ನ ಮರಿಬೇಡ್ವೋ. ಗೊತ್ತು ಚಿನ್ನ, ಸುಧಾಳಿಗೆ ಸಿಗ್ತಾ ಇರೋ ಸುಖ ಸಂತೋಷ ನಿನಗ್ ಸಿಗ್ತಾ ಇಲ್ಲ ಅಂತ ಬಟ್ಟೆ ಉರಿತಾ ಇದೆ. ಕಾಂಪ್ರಮೈಸ್ ಆಗೋಣ. ನಿನ್ನೂ ಕೂಡ ಅವಳ ಥರನೇ ನೋಡ್ಕೋತೀನಿ. ನಾಯಿ, ನಾಚಿಕೆ ಆಗಲ್ವೇನ ನಿನ್ಗೆ? ಏನಂತ ತಿಳ್ಕೊಂಡಿದ್ಯೋ? ಮರ್ಯಾದೆಗೆ ಹೇಳ್ತಾ ಇದ್ದೀನಿ. ಒಂದು ಸಲ ಹೇಳಿದನ್ನ ಅರ್ಥ ಮಾಡ್ಕೊ. ಪದೇ ಪದೇ ಬಂದು ನನ್ನ ಜೀವನನ ಹಾಳು ಮಾಡ್ಬೇಕು ಅಂತಾನೆ ಬಯಸ್ತಿದ್ಯಾ? ನನಗೆ ಅಂತ ನನ್ನ ಗಂಡ ಇದ್ದಾನೆ, ಅಷ್ಟೇ ಅಲ್ಲದೆ ಒಂದು ಒಳ್ಳೆ ಜೀವನ ಅನ್ನೋದನ್ನ ಕಟ್ಕೊಂಡಿದ್ದೀನಿ. ಮತ್ತೆ ಮತ್ತೆ ನನ್ನ ಜೀವನದಲ್ಲಿ ನನ್ನ ಜೀವನನ ಹಾಳು ಮಾಡಕ್ ಬರಬೇಡ. ನಿನ್ ಕಂತೆ ಪುರಾಣ ಕೇಳೋಕೆ ಟೈಮ್ ಇಲ್ಲ ಚಿನ್ನ. ನಿನ್ನ ಬಿಡೋ ಮಾತೇ ಇಲ್ಲ. ಏನಾಗಿದೆ ನಿನ್ಗೆ? ಯಾಕೆ ಕೈ ಇಟ್ಕೊಂಡಿದ್ಯಾ? ಇಲ್ಲ ರೀ, ಅದು ನಾನಲ್ಲ, ಅದು ಅವನೇ ರೀ. ಈ ಮನೇಲಿ ಬಂದಿದ್ದ ನಾನೇ. ಬಾಬಾ, ಐ ಆಮ್ ಸೋ ಸಾರಿ ಬಾಬಾ. ಇದು ತುಂಬಾ ದಿನಗಳಿಂದ ನಡೀತಾನೆ ಇದೆ. ನಾನು ಹೇಳ್ತಾ ಇದ್ದೆ ನಮ್ದು ಒಳ್ಳೆ ಮನೆತನ, ಅಕ್ಕ ಈ ಥರ ಎಲ್ಲ ಮಾಡಬೇಡಿ ಅಂತ. ಎಲ್ಲಿ ವಿಚಾರ ನಿಮ್ಗೆ ಹೇಳಿ ಮನೆ ಹೊಡೆದು ಇವ್ರ ಜೀವನನೂ ಹಾಳು ಮಾಡ್ದಂಗಾಗುತ್ತಲ್ಲ ಅಂತ ಕಣ್ಣಲ್ಲಿ ಕಂಡ್ರು ಕಾಣದೇ ಇರೋ ಥರ ಎಲ್ಲನೂ ಮನ್ಸಲ್ಲಿ ನೋವು ಅನ್ಕೊಳ್ತಾ ಇದೆ. ಆದ್ರೆ ಇವತ್ತು ನಿಮ್ಮ ಮುಂದೆನೆ ಸಿಕ್ಕಾಕೊಂಡ್ಬಿಟ್ರು ರೀ. ಅಯ್ಯೋ ರೀ. ಇಲ್ಲ ರೀ, ಇಲ್ಲ, ಅವಳು ಹೇಳ್ತಾ ಇರೋ ಸುಳ್ಳು. ಕಣ್ಣಾರ ಕಂಡ ವಿಚಾರನ ಮುಚ್ಚಾಕೋಕ್ ನೋಡ್ತೀಯ? ಹೇ, ನಿನ್ನ ಸೀರಾ ತುಂಬಿದ ಸಾಧ್ವೆ ಅನ್ಕೊಂಡಿದ್ಮೇಲೆ ತೋರ್ಸ್ಬಿಟ್ಟಾಳೆ ನಿನ್ ಬುದ್ಧಿನ. ಒಂದು ಕರಿಮಣಿಯಿಂದಾನೆ ಬಿದ್ದಿರೋ ನೀನು. ನಿನ್ ತಾಲಿ ಕಟ್ಕ ಕರ್ಕೊಂಬಂದಕ್ಕೆ ಸರಿಯಾಗಿ ಬಹುಮಾನ ಕೊಟ್ಟಿದ್ದೀನಿ ನನಗೆ. ಹೇಳ್ಬೇಡ್ರಿ, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ರೀ. ಆ ರೀತಿ ಈ ರೀತಿ ಚಕ್ಕಂದ ಆಡ್ತಿದ್ರು ಇವರಿಬ್ಬರೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನನ್ನೇನ್ ತಪ್ಪಿಲ್ಲ ರೀ. ಸುಧಾ, ನೀನಾದ್ರೂ ಹೇಳು, ನೀನಾದ್ರೂ ಹೇಳು, ನೀನಾದ್ರೂ ಹೇಳಮ್ಮ. ಕಣ್ಣಾರ ಕಣ್ಮೇಲೂ ಪ್ರಮಾಣಿಸ್ ನೋಡ್ತೀರಾ? ಹುಟ್ಟಾಕೊಳ್ಳೋಕೆ ವಿಕ್ರಮ್ ನಮ್ಮ ನೀವೇ ನಮ್ಮ ವೈರಿಗಳ? ವಿಕ್ರಮ್ ಇಲ್ಲೇನಾಯ್ತು ಅಂತ ಸತ್ಯ ಹೇಳೋ. ಪ್ರಕಾಶ್, ನಾನೇನಂತ ಹೇಳೋ? ಇವರಿಬ್ಬರು ನನ್ನ ಸಹೋದರಿ ತರ ಕಾಣ್ತಾ ಇದ್ದೀನಿ. ಆದ್ರೆ ಈ ಪದ್ಮ ನನ್ನ ಗಂಡ ಒಬ್ಬ ಅರಸಿಕ. ಅವನಿಗೆ ಯಾವುದೇ ಸುಖ ಸಂತೋಷ ಇಲ್ಲ. ನೀನ್ ನನ್ನ ಸುಖ ಸಂತೋಷನ ಪೂರೈಸ್ತೀಯ ಅಂತ ನನ್ನ ಮೇಲೆ ಬಲಾತ್ಕಾರ ಮಾಡಕ್ ಟ್ರೈ ಮಾಡ್ಬೇಕು. ನಿಯತಿಯಲ್ಲ ನಾಯಿ.
ಹೆಣ್ಣು ಕುಲಕ್ಕೆ ಗೌರವ ಇಲ್ವ? ಅವಮಾನ ಮಾಡ್ಬಿಟ್ಟಲ್ಲಿ. ನೀನು ನನಗೆ ಮುಖ ತೋರಿಸ್ಬೇಡ. ಗಂಡುಸಿನ ಅವಮಾನ ಮಾಡೋಷ್ಟು ಕೀಳು ಮಟ್ಟಿಗೆ ಕೇಳ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಮನೆ ಜಾಗ ಇಲ್ಲ, ಈ ಕಡೆ ಇಲ್ಲ. ಹೊರಗಡೆ ಕಳ್ಸಿದ್ರೆ ನಾನು ಎಲ್ಲೇ ಹೋಗ್ಲಿ, ದಯವಿಟ್ಟು ಅರ್ಥ ಮಾಡ್ಕೊಂಡ್ರಿ. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ರೀ. ಗಂಡನನ್ನೇ ಮರೆತು ಮಿಂಡನನ್ನು ಬಯಸುವ ಜಾಗ ನೀನು. ಈ ಮನೇಲಿ ಒಂದ್ ನಿಮಿಷ ಜಾಗ ಇಲ್ಲ, ಹೊರಟೋಗೆ. ನಾನು ಗರ್ಭಿಣಿ ಆಗಿದ್ದೀನಿ. ಇಂಥ ಸಮಯದಲ್ಲಿ ಮನೆಯಿಂದ ಹೊರಗಡೆ ಕಳ್ಸಿದ್ರೆ ನನ್ನ ಜೀವನದ ಗತಿ ಏನು? ನಾನು ಏನಂತ ನಿನ್ನ ಹೊಟ್ಟೆಲ್ ಬೆಳೆಯುತ್ತವ್ರ ಪಿಂಡ ನಂದೇ ಅಂತ ಏನೇ ಗ್ಯಾರಂಟಿ? ನಾನು ಅದನ್ನ ನಾನು ಒಪ್ಪೋದಿಲ್ಲ ಕಣೆ. ನನಗೆ ತಲೆ ಚಿಟ್ಟ ಅಂತಾರೆ. ದಯವಿಟ್ಟು ಹೊಂಟಾಗೋ. ಮುಖ ನೋಡಿದ್ರೆ ರಸ ಎನಿಸ್ತದೆ. ಹಾಗೆಲ್ಲ ಹೇಳ್ಬೇಡ್ರಿ. ಇದು ನಿಮ್ಮ ಮಗು. ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಿಮ್ಮ ಮಗುಗೆ ದ್ರೋಹ ಮಾಡಬೇಡಿ, ನನಗೆ ದ್ರೋಹ ಮಾಡಬೇಡಿ. ನಾನು ತಪ್ಪು ಮಾಡಿಲ್ಲ ಅಂದ್ರೆ. ನೀನೇನೋ ಕಂಡು ಬೆನ್ನು ಚೂರಿ ಆಗ್ತೆ. ಹಾಗೆ ನಾನು ಮಾಡಲ್ಲ ಕಣೆ. ನೀನ್ ತಾಲಿ ಕಡಿಯೋದಕ್ಕೆ ಜೀವನಾಂಶ ಕೊಡ್ತೀನಿ. ದಯವಿಟ್ಟು ತಪ್ಪು ಮಾಡುವುದು ಒಬ್ಬಳಾದರೆ ಚಂದನ ಪಡೆಯುವುದು ಯಾರೋ? ನೀತಿ ನ್ಯಾಯವೇ ಇಲ್ಲವಾಗಿದೆ ನಿನ್ನ ಕಥೆಯಲ್ಲಿ. ಏನು ಹೇಳಲಿ? ಫೀಲ್ ಮಾಡ್ಕೊತಿದ್ದೀರಾ? ಬನ್ನಿ, ಸ್ಟ್ರೇನ್ ಆಗಿರ್ತೀರಾ. ಸ್ಟ್ರಾಂಗ್